ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಸ್ಟುಡಿಯೋಗೆ ವೆಲ್ಕಮ್. ದಿನ ಏನಪ್ಪ ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ನಿಮಗಿದು ನೋಡಿ ಒಂದು ಹೊಸ ಕಾಳುಗೊಜ್ಜು ಅನ್ನೋದು ತುಂಬಾ ಬೇಗನೆ ಕಮ್ಮಿ ಟೈಮಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥ ವಿಧಾನ ನೋಡೋಣ ಬನ್ನಿ. ನೋಡಿ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಂದು ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ಪೂನು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಒಂದು ಟೊಮೆಟೊ, ಒಂದು ಈರುಳ್ಳಿ, ಇಷ್ಟನ್ನು ತೊಗೊಂಡಿದ್ದೀನಿ. ನೋಡಿ, ರುಬ್ಕೊಳ್ಳೋದಕ್ಕೆ ಇಷ್ಟೇ ಸಾಕಾಗುತ್ತೆ. ಮೊದಲಿಗೆ ನಾನು ಕಡಲೆಕಾಳು ಅನ್ನೋದು ನೆನೆಸಿ ಒಂದು ವಿಜಿಲ್ 2 ವಿಜಿಲ್ ಆದರೆ ಸಾಕು, ಬೇಗ ಬೆಂದ್ಬಿಡುತ್ತೆ ನೆನೆಸಿರೋದ್ರಿಂದ. ಈಗ ರುಬ್ಕೊಳ್ಳೋದಕ್ಕೆ ಒಂದು ಟೊಮೆಟೊಲ್ಲಿ ಅರ್ಧ ಟೊಮೆಟೊ ಮಾತ್ರ ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಹುಣಸೆಹಣ್ಣು, 1 ಸ್ಪೂನು ಅಚ್ಕಾರದ ಪುಡಿ, ಧನಿಯಾ ಪುಡಿ. ಇಷ್ಟು ಇದ್ದರೆ ಸಾಕು ಫ್ರೆಂಡ್ಸ್. ಕಾಳುಗೊಜ್ಜು ಅನ್ನೋದು ತುಂಬ ಬೇಗ ಆಗುತ್ತೆ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಬಿಡೋಣ. ಈಗ ಒಂದು ಆಯಿಲ್ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು ಈರುಳ್ಳಿ ಸೇರಿಸ್ಕೊಂಡು ಸ್ವಲ್ಪ ಈ ರೀತಿ ತಿರುಗಿಸ್ಕೊಡೋಣ. ಅದ್ರಾಗೆ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಇಂಗು ಸೇರಿಸೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ಸ್ವಲ್ಪ ಅರಿಶಿಣ, ಅದ್ರಾಗೆ ಅರ್ಧ ಟೊಮೆಟೊ ರುಬ್ಬಕ್ಕೆ ಹಾಕಿದ್ದೀವಿ, ಅರ್ಧ ಟೊಮೆಟೊ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಇದರ ಜೊತೆಗೆ ಬೇಕು ಅಂದರೆ ಹಾಲು ಸೇರಿಸ್ಕೋಬೋದು, ಆಲೂಗಡ್ಡೆ ಸೇರಿಸ್ಕೋಬೋದು. ನಾನು ಹಂಗೆ ಬರೀ ಕಾಳುಗೊಜ್ಜು ಮಾಡ್ತಿದ್ದೀನಿ ಫ್ರೆಂಡ್ಸ್. ಈಗ ನಾವು ಮೊದಲಿಗೆ ಬೇಯಿಸಿಟ್ಕೊಂಡಿರೋವಂಥ ಕಡಲೆಕಾಳನ್ನು ಸಹ ಇದ್ರಾಗೆ ಸೇರಿಸ್ಕೊಬಿಡೋಣ. ಹಾಗೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಇವಾಗಲೇ ಸೇರಿಸ್ಕೊಂಡು ಸ್ವಲ್ಪ ಹಸಿ ಟೊಮೆಟೊ ಎಲ್ಲ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಒಂದು 2 ನಿಮಿಷ ಇದ್ದರೆ ತಿರ್ಸ್ಕೊಡ್ಬೇಕಾಗತ್ತೆ. ಚಪಾತಿಗೆ, ಪೂರಿಗೆ, ರೈಸ್ಗೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಮುದ್ದೆಗೆ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂಥ ಈ ಕಾಳುಗೊಜ್ಜು ಒಂದ್ಸಲಿ ನೀವು ಟ್ರೈ ಮಾಡಿ ನೋಡಿ. ರುಬ್ಬಿರುವಂಥ ಮಸಾಲೆದು ನೀರು ಸ್ವಲ್ಪ ಹಾಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಕಾಳು ಬೇಯಿಸಿರುವಂಥ ನೀರನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೊಂಡು ಒಂದು 2 ರಿಂದ 3 ನಿಮಿಷ ಈ ಥರ ಕುದಿ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ನೋಡಿ, ಅದಕ್ಕೆ ಬಂದರೆ ಸಾಕು. ಕಾಳುಗೊಜ್ಜು ಅನ್ನೋದು ತುಂಬ ನೀರು ಸೇರಿಸ್ಕೊಂಡ್ರೂ ಚೆನ್ನಾಗಿರಲ್ಲ. ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.